ಇವಾಗ ಸ್ವಲ್ಪ ಹಂಗೆ ಟೈಮ್ ಇದೆ ಅನಿಸ್ತಾ. ಎಷ್ಟು ಲೇಟಾಗಿ ಬಂದಿದ್ಯಾ ನೀನು? Hello guys, good morning, welcome back to my YouTube channel. I hope you guys are doing good. ಇವತ್ತಿನ ವ್ಲಾಗ್ ಏನಂತ ಅಂದರೆ, ಇವತ್ತು ಸ್ಯಾಟರ್ಡೆ ಆ್ಯಂಡ್ ಇವಾಗ ಟೆಂಪಲ್ಗೆ ಹೋಗಬೇಕು. ಸೊ ಅದಕ್ಕೇ ಈ ಥರ ರೆಡಿ ಆಗಿದ್ದೀನಿ. ಸಿಂಪಲ್ಲಾಗಿ ಒಂದು ಕುರ್ತಾ ಹಾಕ್ಕೊಂಡು ಮಕ್ಕಳಮ್ಮ ಟೆಂಪಲ್ಗೆ ಹೋಗಬೇಕು. ಅದಿರೋದು ಗವಿಪುರಂ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಆ ಟೆಂಪಲ್ಲು. ಸೊ ಇವತ್ತು ಅಲ್ಲಿ ಹೋಗಿ ಬರೋಣ ಅಂತ ರೆಡಿ ಆಗಿದ್ದೀನಿ. ಆ್ಯಕ್ಚುಲಿ ನೆನ್ನೆ ಫ್ರೈಡೇನೂ ಹೋಗಬೇಕಿತ್ತು, ಬಟ್ ತುಂಬಾ ರಶ್ ಇರುತ್ತೆ ಅಂತ ನೆನ್ನೆ ಹೋಗೋಕ್ಕಾಗಿಲ್ಲ. ಆ್ಯಂಡ್ ಸೊ ಅದಕ್ಕೆ ಇವತ್ತು ಹೋಗ್ತಾ ಇದ್ದೀವಿ. ಸೊ ಇವತ್ತಿನ ಡೇ ಹೇಗಿರುತ್ತೆ ಅಂತ ನೋಡೋಣ. ಆ್ಯಂಡ್ ಈಗ ಟೈಮ್ ಆಲ್ಮೋಸ್ಟ್ 11:30 ಆಗಿದೆ. ಸೊ ಟೆಂಪಲ್ 1 o'clock ಕ್ಲೋಸ್. ನಮ್ಮ ಮನೆಯಿಂದ ಒಂದು ಹಾಫ್ ಆನ್ ಅವರ್ ಹಂಗೆ ಆಗ್ಬೋದು. ಸೊ ಲೆಟ್ಸ್ ಗೋ. ಸೊ ಇಲ್ಲಿಂದ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನಾವು ಟೆಂಪಲಿಗೆ ರೀಚ್ ಆದ್ವಿ. ಸೊ ಆ್ಯಕ್ಚುಲಿ ಇವತ್ತು ಕೂಡ ನಾನು ಅಂದ್ಕೊಂಡಿದ್ದೆ ತುಂಬ ರಶ್ ಕಮ್ಮಿ ಇರುತ್ತೆ, ಏನೂ ಇರಲ್ಲ ಅಂತ. ಬಟ್ ಇವತ್ತು ಕೂಡ ರಶ್ ಇದ್ದರು, ಬಟ್ ಅಷ್ಟೊಂದೇನು ಇರಲಿಲ್ಲ. ನಾರ್ಮಲ್ ಫ್ರೈಡೇ ಎಲ್ಲ ಇರುತ್ತಲ್ಲ ಅಷ್ಟಿರಲಿಲ್ಲ, ಬಟ್ ಸ್ವಲ್ಪ ಜನ ಎಲ್ಲ ಇದ್ದರು. ಸೊ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಮತ್ತು ಇಲ್ಲಿ ಆಚೆ ಕೂಡ ದೇವಿದೆಲ್ಲ ಅಲಂಕಾರ ಮಾಡಿದರು, ತುಂಬ ಇಷ್ಟ ಆಯಿತು ಇದು ಕೂಡ. ಆ್ಯಂಡ್ ಎಲ್ಲ ಮುಗಿಸಿ ಅದಾದಮೇಲೆ ಅಲ್ಲೇ ಊಟ ಕೂಡ ಹಾಕಿದ್ರು ಇವತ್ತು. ಸೊ ಚೆನ್ನಾಗಿತ್ತು, ಅನ್ನ ಸಾಂಬಾರು ಪಲಾವ್ ಎಲ್ಲನೂ ಸಕ್ಕತ್ತಾಗಿತ್ತು. ಸೊ ಗೈಸ್ ಇವಾಗ ಸ್ವಲ್ಪ ಹೊತ್ತಾಯಿತು ಮನೆಗೆ ಬಂದು. ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಅಲ್ಲೇ ಅನ್ನದಾನ ಇತ್ತು. ಸೊ ಊಟ ಕೂಡ ಮಾಡಿಕೊಂಡು ಬಂದ್ವಿ. ಸೊ ನಾನು ಎಲ್ಲನೂ ಶೂಟ್ ಮಾಡೋಕ್ಕಾಗಿಲ್ಲ, ಯಾಕಂತ ಅಂದರೆ ಸಿಕ್ಕಾಪಟ್ಟೆ ರಶ್ ಇತ್ತು. ಅದಾದಮೇಲೆ ಊಟನೆಲ್ಲ ತೋರಿಸೋದು ಸರಿ ಹೋಗ್ತೇವೆ, ಬಿಕಾಸ್ ಎಲ್ಲರೂ ಊಟ ಮಾಡ್ತಿದ್ರು. ಸೊ ಅದಕ್ಕೇ ಚೆನ್ನಾಗಿತ್ತು. ಸೊ ಇವಾಗ ಒಂದು ಸ್ವಲ್ಪ ಹೊತ್ತಾಯಿತು ಮನೆಗೆ ಬಂದಾಗ ನೋಡಿದೆ ಒಂದು ನೈಕಾ ಪಾರ್ಸೆಲ್ ಬಂದಿತ್ತು. ಸೊ ಐ ಥಾಟ್ ಹಂಗೆ ನಿಮಗೂ ತೋರಿಸೋಣ ನಾನು ಏನೇನು ತೊಗೊಂಡಿದ್ದೀನಿ ಅಂತ. ಸೊ ಜಾಸ್ತಿ ಏನು ತೊಗೊಂಡಿಲ್ಲ, ಒಂದು ಸ್ವಲ್ಪ ಅಷ್ಟೇ. ಸೊ ನಿಮಗೂ ತೋರಿಸ್ತೀನಿ ಏನೇನು ತೊಗೊಂಡಿದ್ದೀನಿ ಅಂತ. ನಾನು ಇದನ್ನು ಆರ್ಡರ್ ಮಾಡಿದ್ದು ಆ್ಯಕ್ಚುಲಿ ಒಂದು 2 hours ಮುಂಚೆನೇ. ಸೊ 2 hours ಡೆಲಿವರಿ ಇದೆ ಅಲ್ವಾ, ಸೊ ಅದಕ್ಕೇ ಬೇಗನೆ ಬಂತು. 2 hours ಮುಂಚೆನೇ ಬಂತು. ಒಂದು ಐ ಥಿಂಕ್ 1 hour 1.5 hour ಅಷ್ಟರಲ್ಲೇ ಬಂತು. ಸೊ ಮಸ್ಕರ ಆರ್ಡರ್ ಮಾಡಿದ್ದೆ. ಇದು ಡಬಲ್ ಮಸ್ಕರ ಫಾರ್ ಲೆಂತ್ ಆ್ಯಂಡ್ ವಾಲ್ಯೂಮ್. ಸೊ ಇದು ಬಂದ್ಬಿಟ್ಟು ಫಾರ್ ಲೆಂತ್ ಆ್ಯಂಡ್ ವಾಲ್ಯೂಮ್ ಎರಡಕ್ಕೂ. ಸೆಕೆಂಡ್ ಒಂದು ನೈಕಾದೇನೆ ಚಿಕ್ಕದೊಂದು ಪರ್ಫ್ಯೂಮ್ ಆರ್ಡರ್ ಮಾಡಿದ್ದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಮೆಬಿಲಿಂದೊಂದು ಲಿಪ್ಸ್ಟಿಕ್. ಇದು ಬಂದುಬಿಟ್ಟು ಸೂಪರ್ ಸ್ಟೇ ಮ್ಯಾಟ್ ಇಂಕ್ ಲಿಪ್ಸ್ಟಿಕ್. ಇದು ಇನ್ ದ ಶೇಡ್ 70. ಆ್ಯಂಡ್ ಇನ್ನೊಂದು ಮಸ್ಕರ ಆರ್ಡರ್ ಮಾಡಿದೆ, ಇದು ಮೆಬಿಲಿಂದು. ಇದು ಕೂಡ ಆಫರ್ ಇತ್ತು ಅಂತ ಇದೊಂದು ಮಸ್ಕರ ಆರ್ಡರ್ ಮಾಡಿದೆ. ಇದು ಕೂಡ ವಾಟರ್ ಪ್ರೂಫ್ ಮಸ್ಕರ. ಎರಡೂ ಕೂಡ ವಾಟರ್ ಪ್ರೂಫ್ ಮಸ್ಕರನ ಆರ್ಡರ್ ಮಾಡಿರೋದು. ಸೊ ಇದಿಷ್ಟನ್ನು ಆರ್ಡರ್ ಮಾಡಿದ್ದೀನಿ. ಆ್ಯಂಡ್ ನೀವು ಕೂಡ ಏನಾದರೂ ಆರ್ಡರ್ ಮಾಡಬೇಕು ಅಂತ ಅಂದರೆ ಇವತ್ತೇ ಹೋಗಿ ಆರ್ಡರ್ ಮಾಡಿ. ಯಾಕಂತ ಅಂದರೆ ಇವಾಗ ನೈಕಾಲಿ ಸೇಲ್ ನಡೀತಾ ಇದೆ. ಸೊ ಆ್ಯಕ್ಚುಲಿ ಗುಡ್ ಡೀಲ್, ಅಂದರೆ ನಿಮಗೆ ತುಂಬ ಕಮ್ಮಿಗೆ ಸಿಗ್ತಾಯಿದೆ ಯೂಶ್ವಲಾಗಿ ಕಂಪೇರ್ ಮಾಡಿದ್ರೆ. ಸೊ ಇದಿಷ್ಟು ಆರ್ಡರ್ ಮಾಡಿದ್ದೀನಿ ಅಷ್ಟೇ. ಹೋಗಿ ಫೇಸ್ ವಾಶ್ ಮಾಡಿಕೊಂಡು ಬರ್ತೀನಿ. ಸ್ವಲ್ಪ ಹೊತ್ತು ಹಂಗೆ ರೆಸ್ಟ್ ಮಾಡ್ತೀನಿ. ಸೊ ಆಮೇಲೆ ಸಿಗ್ತೀನಿ. ದಿ ನೆಕ್ಸ್ಟ್ ಡೇ ಆ್ಯಂಡ್ ಇವತ್ತು ಸಂಡೇ. ನೆನ್ನೆ ನಾನು ನೋಡಿರಬೇಕು ನೀವು ಏನೇನಾಯಿತು ಅಂತ. ಟೆಂಪಲ್ಗೆಲ್ಲ ಹೋಗಿ ಬಂದೆ. ಆ್ಯಂಡ್ ಜಾಸ್ತಿ ಏನು ವ್ಲಾಗ್ ಮಾಡೋಕ್ಕೆ ಹೋಗಿಲ್ಲ. ಅದಾದಮೇಲೆ ಸ್ವಲ್ಪ ಯಾಕೋ ತಲೆಯೆಲ್ಲ ಫುಲ್ ನೋವ್ತಿತ್ತು ಅಂತ ಸ್ವಲ್ಪ ರೆಸ್ಟ್ ಮಾಡ್ತಿದ್ದೆ. ಸೊ ಅದಕ್ಕೇನು ವ್ಲಾಗ್ ಮಾಡಿಲ್ಲ. ಆ್ಯಂಡ್ ಇವತ್ತು ಸಂಡೇ. ಸೊ ಟೈಮ್ ಈಗ ಒಂದು 8 o'clock. ನಾನು ಇವಾಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿ 8 o'clock ಅಂದರೆ ಬೆಳಗ್ಗೆ ಅಲ್ಲ, ರಾತ್ರಿ 8 o'clock. ಸೊ ಇವಾಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿನಿ. ಏನಕ್ಕೆ ಅಂದರೆ ನನ್ನ ಬರ್ಡೇ. ಸೊ ಇವತ್ತು ಆಚೆ ಹೋಗ್ತಿದ್ದೆ, ಅದಕ್ಕೆ ನಾವು ವ್ಲಾಗ್ ಮಾಡೋಣ ಅಂತ ಇವಾಗಿಂದ ಸ್ಟಾರ್ಟ್ ಮಾಡ್ತಾಯಿನಿ. ಸೊ ಗೈಸ್ ಇವತ್ತು ಈ ಥರ ಅದಕ್ಕೋಸ್ಕರ ಈ ಥರ ರೆಡಿ ಆಗಿದ್ದೀನಿ. ಸೊ ಟಾಪ್ 1 second. ಎಸ್, ಟಾಪ್, ಪ್ಯಾಂಟ್ ಆ್ಯಂಡ್ ಆಕ್ಸೆಸರೀಸ್ ಬಂದು ಏನಿಲ್ಲ, ಜಸ್ಟ್ ಸ್ಮಾಲ್ ಯಾವಾಗ ಹಾಕ್ಕೊಳ್ಳೋ ಚೈನ್ ಆ್ಯಂಡ್ ಇಯರಿಂಗ್ಸ್ ಇದು ಹಾಕ್ಕೊಂಡಿದ್ದೀನಿ. ಸೊ ಆಮೇಲೆ ಇದು ಬ್ರೇಸ್ಲೆಟ್ಸ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸೊ ಗೈಸ್ ಇಷ್ಟೇ ಇವತ್ತು. ಗೈಸ್ ಇವತ್ತು ಈ ಥರ ರೆಡಿ ಆಗಿದ್ದೀನಿ. ಆ್ಯಂಡ್ ಎಲ್ಲಿಗೆ ಹೋಗ್ತೀವಿ ಆ್ಯಂಡ್ ಅಲ್ಲೇನೇನು ಮಜಾ ಮಾಡ್ತೀವಿ ಅಂತೆಲ್ಲ ನಿಮ್ಗೆ ತೋರಿಸ್ತೀನಿ. ಸೊ ಬನ್ನಿ ಹೋಗೋಣ. ನನ್ನ ಮೇಕಪ್ ಕೂಡ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿದೆ.
ಸೊ ಏನಿಲ್ಲ ಜಸ್ಟ್ ಒಂದು 10-15 ಮಿನಿಟ್ಸ್ ಅಷ್ಟರಲ್ಲಿ ರೆಡಿ ಆಗಿಬಿಡ್ಬೋದು. ವೆರಿ ಬೇಸಿಕ್ ಮೇಕಪ್ ನಾನು ಮಾಡ್ಕೊಂಡಿರೋದು. ಸೊ ಯಾ ಗೈಸ್ ಲೆಟ್ಸ್ ಗೋ. ಗೈಸ್ ನೋಡಿ, ಇದೆ ನನ್ನ ಔಟ್ಫಿಟ್ ಇವತ್ತಿಂದು. ಜಸ್ಟ್ ಬೇಸಿಕ್ ಟಾಪ್ ಆ್ಯಂಡ್ ಪ್ಯಾಂಟ್. ಸೊ ನಿಮಗೆ ಔಟ್ಫಿಟ್ ತೋರಿಸೋಣ ಅಂತ ಮಿರರ್ ಮುಂದೆ ಬಂದೆ. ಸೊ ಇವಾಗ ಸ್ವಲ್ಪ ಹಂಗೆ ಟೈಮ್ ಇದೆ ಅವರಿಂದ ಬರೋಕ್ಕೆ. ಸೊ ರೀಲ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಹೆಂಗೆ ಕಾಣಿಸ್ತಿದೆ ಓಕೆ. ಅವ್ರು ಬರೋಕ್ಕೆ ಆ್ಯಕ್ಚುಲಿ ಇನ್ನೂ ಸ್ವಲ್ಪ ಟೈಮ್ ಇದೆ. ಸೊ ಅದಕ್ಕೂ ಮುಂಚೆ ಅವ್ರು ಬರೋಕ್ಕೆ ಮುಂಚೆ ಪಟ್ಟ ಅಂತ ಒಂದು ರೀಲ್ ಮಾಡೋಣ ಅಂತ ಮೇಲೆ ಬಂದೆ. ಸೊ ಯಾರು ಒಂದು ರೀಲ್ ಮಾಡೋಕ್ಕೆ ಸಿಗ್ತಿಲ್ಲ, ಟೈಮೇ ಸಿಗ್ತಿಲ್ಲ ರೀಲ್ಸ್ ಎಲ್ಲ ಮಾಡೋಕ್ಕೆ. ಸೊ ಹಂಗೆ ಹೆಂಗಿರು ರೆಡಿ ಆಗಿದ್ದೀನಲ್ಲ ಅಂತ ಇವಾಗ ಹೆಂಗಿರು ರೆಡಿ ಆಗಿದ್ದೀನಲ್ಲ ಅಂತ ಇವಾಗ ಒಂದು 2-3 ರೀಲ್ ಮಾಡಬೇಕು. ಇದಿಷ್ಟೇ, ಇದು ಒಂದೇ ಲೈಟ್ ನಾನು ಅವಾಗ ನಿಮಗೆ ತೋರಿಸಿದ್ನಲ್ಲ, ಅಂದರೆ ಪ್ರೀವಿಯಸ್ ಬ್ಲಾಗಲ್ಲಿ ನೀವು ನೋಡಿರ್ಬೋದು. ಇದು ಒಂದೇ ಲೈಟ್ ನಾನು ಯೂಸ್ ಮಾಡೋದು. ಇದೆ ಆ್ಯಕ್ಚುಲಿ ಎಷ್ಟು ಚೆನ್ನಾಗಿ ಬೆಳಕೆಲ್ಲ ಬರುತ್ತೆ, ನೀವೇ ನೋಡ್ಬೋದು. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಅನ್ಸ್ತಾ ಎಷ್ಟು ಲೇಟಾಗಿ ಬಂದಿದ್ಯಾ ನೀನು? ಏನು ಮಾಡೋದು ಎಲ್ಲ ಫುಲ್ ಬರ್ಡೇ ಗರ್ಲ್ ನೋಡಿ. ಕ್ಯಾಮ್ರಾ ಅಲ್ಲಿ ಮಾತಾಡೋಕ್ಕೆ ಪಾಪ ಶೈ. ಇವಾಗ ತಾನೇ ಬಂದಿಲ್ಲ. ಸೊ ಇವಾಗ ಆಚೆ ಹೋಗಬೇಕು, ಆಮೇಲೆ ಸಿಗ್ತೀವಿ ಆಚೆ ಹೋದ್. ಕ್ಯಾಬೆಲ್ಲ ಬುಕ್ ಮಾಡಿಕೊಂಡು ಲೊಕೇಶನ್ಗೆ ರೀಚ್ ಆದ್ವಿ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನಾನು ಆ್ಯಕ್ಚುಲಿ ಇದೊಂದು ಸತಿ ಮುಂಚೆನೇ ಹೋಗಿದ್ದೆ, ಅದು ಡೇ ಟೈಮಲ್ಲಿ ಹೋಗಿದ್ದೆ. ಬಟ್ ನೈಟ್ ಟೈಮಲ್ಲಿ ಒಂಥರ ನೆಕ್ಸ್ಟ್ ಲೆವೆಲ್ ತುಂಬ ಚೆನ್ನಾಗಿತ್ತು. ಒಂಥರ ಲೈಟಿಂಗ್ಸ್ ಆಗಿರ್ಬೋದು, ಆ್ಯಂಬಿಯನ್ಸ್ ಕೂಡ ಎಲ್ಲ ತುಂಬ ಇಷ್ಟ ಆಯಿತು ನನಗೆ. ನಾವು ಹೋಗಿದ್ದು ಸಂಡೇ ಅಲ್ವಾ, ಸೊ ಸ್ವಲ್ಪ ಕ್ರೌಡ್ ಇತ್ತು. ಬಟ್ ಓಕೆ, ನಮಗೆ ಜಾಗ ಎಲ್ಲ ಸಿಕ್ತು ಕುತ್ಕೊಳ್ಳೋಕ್ಕೆ. ನಾವು ಆ್ಯಕ್ಚುಲಿ ಔಟ್ಡೋರಲ್ಲಿ ಕುತ್ಕೊಳ್ಳೋಣ ಅಂತ ಕುತ್ಕೊಂಡ್ವಿ. ತುಂಬಾ ಚೆನ್ನಾಗಿತ್ತು ವ್ಯೂ ಆಗಿರ್ಬೋದು, ಆ್ಯಂಡ್ ಒಳ್ಳೆ ಗಾಳಿ ಕೂಡ ಇತ್ತು. ಸೊ ಎಲ್ಲ ಚೆನ್ನಾಗಾಯಿತು. ಆ್ಯಂಡ್ ಅದಾದಮೇಲೆ ಸ್ವಲ್ಪ ಫುಡ್ಡೆಲ್ಲ ಆರ್ಡರ್ ಮಾಡಿದ್ವಿ. ಸ್ವಲ್ಪ ಸರ್ವಿಸ್ ಲೇಟ್ ಅಂತ ಅನ್ನಿಸ್ತು ಆ್ಯಕ್ಚುಲಿ. ಮೇ ಬಿ ತುಂಬ ಜನ ಇರೋದ್ರಿಂದ ಇರ್ಬೋದು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ದೀಕ್ಷಾ, ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಹ್ಯಾಪಿ ಬರ್ಡೇ. ನಾವು ಫುಡ್ ಏನು ತೊಗೊಂಡ್ವಿ ಅಂದರೆ 2 ಸ್ಟಾರ್ಟರ್ಸ್ ಆರ್ಡರ್ ಮಾಡಿದ್ವಿ. ಅದಾದಮೇಲೆ ರೋಟಿ ಮತ್ತು ಮಲಬಾರ್ ಚಿಕನ್ ಕರಿ. ಸೊ ಫುಡ್ ಆ್ಯಕ್ಚುಲಿ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಐ ವುಡ್ ರೇಟ್ ಅರೌಂಡ್ 9 ಔಟ್ ಆಫ್ 10 ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಸರ್ವಿಸ್ ಕೂಡ ನಂಗೆ ಇಷ್ಟ ಆಯಿತು. ನಾನಂತೂ ತಿನ್ನೋದ್ರಲ್ಲಿ ಫುಲ್ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದೆ. ಯಾಕಂತಂದರೆ ಫುಲ್ ಹೊಟ್ಟೆ ಹಸಿತಿತ್ತು, ಲೇಟಾಗಿ ಹೋಗಿತ್ತಲ್ವಾ, ಅದಕ್ಕೆ ಹೊಟ್ಟೆ ಹಸಿತಿತ್ತು. ಅದಕ್ಕೇ ಫಸ್ಟು ತಿನ್ನೋಣ, ಆಮೇಲೆ ಫೋಟೋಸ್ ಆಗಲಿ ವೀಡಿಯೋಸ್ ಆಗಲಿ ಆಮೇಲೆ ಮಾಡೋಣ ಅಂತ ಫಸ್ಟ್ ಊಟ ಮುಗಿಸಿದ್ವಿ ಎಲ್ಲರೂ ಕೂಡ. ಗೈಸ್ ಊಟ ಎಲ್ಲ ಮುಗೀತು ಇವಾಗ. ಸೊ ಇವಾಗ ಹೋಗ್ಬಿಟ್ಟು ಒಂದು ಸ್ವಲ್ಪ ಫೋಟೋಸ್ ತೆಕ್ಕೊಂಡು ಇನ್ನೇನು ಮನೆಗೆ ಹೋಗಬೇಕು. ನಾವು ಬಂದಿದ್ದು ಇವತ್ತು ಪಾಮ್ಸ್ ಬ್ರೂ ಆ್ಯಂಡ್ ಕಿಚನ್. ಚೆನ್ನಾಗಿದೆ ಆ್ಯಕ್ಚುಲಿ ಪ್ಲೇಸ್, JP ನಗರಲ್ಲಿರೋದು. ಆ್ಯಂಡ್ ಫುಡ್ ಕೂಡ ಚೆನ್ನಾಗಿತ್ತು, ಆ್ಯಂಬಿಯನ್ಸ್ ಕೂಡ ಚೆನ್ನಾಗಿತ್ತು. ಸೊ ಬರ್ಡೇಗೆಲ್ಲ ಕೇಳೋಣ ಹೆಂಗೆ ಅನಿಸ್ತು ಅಂತ. ದೀಕ್ಷಾ, ನಿಮ್ಮ ಬರ್ಡೇ ಹೆಂಗಿತ್ತು ಡೇ? ಚೆನ್ನಾಗಿತ್ತು. ಈ ಸರಿ ಬರ್ಡೇ ನಾನು ಅನ್ಕೊಂಡಂಗಾಯಿತು. ಸೊ ಎಂಜಾಯ್ ಮಾಡ್ದಾ? ಸೊ ಗೈಸ್ ಇವಾಗ ಫೋಟೋಸ್ ತೆಕ್ಕೊಂಡು ಆಮೇಲೆ ಸಿಗ್ತೀವಿ. ಬಾಯ್. ನಮ್ಮದು ಫೋಟೋ ಸೆಷನ್ ಸ್ಟಾರ್ಟ್ ಆಯಿತು. ಓ ಮೈ ಗಾಡ್, ಫೋಟೋಸ್ ತೆಕ್ಕೊಂತ ನಮಗೆ ಟೈಮೇ ಹೋಗಿದ್ದು ಗೊತ್ತಾಗಲಿಲ್ಲ. ಲಿಟ್ರಲಿ 12:15 ಆಗೋಯಿತು. ಆ್ಯಂಡ್ ಆಮೇಲೆ ಆಚೆ ಬಂದ್ವಿ. ಆವಾಗೂ ಕೂಡ ನಮಗೆ ಕ್ಯಾಬ್ ಕೂಡ ಬುಕ್ ಆಗ್ತಿರ್ಲಿಲ್ಲ. ಕ್ಯಾಬ್ ಕೂಡ ಟ್ರೈ ಮಾಡಿದ್ವಿ ಆ್ಯಂಡ್ ಆಟೋ ಕೂಡ ಟ್ರೈ ಮಾಡಿದ್ವಿ. ಸ್ವಲ್ಪ ಅದು ಕೂಡ ಟೈಮ್ ಆಯಿತು. ಆ್ಯಂಡ್ ಫೈನಲಿ ಮನೆಗೆ ಬಂದೆ ಗಾಯ್ಸ್. ಸಾಕಾಗೋಗಿತ್ತು ನನಗಂತೂ. ಗೈಸ್ ನೋಡಿದ್ರಲ್ಲ ನಾನು ಏನೇನಾಯಿತು ಅಂತ. ಆ್ಯಂಡ್ ನನಗೆ ಮನೆಗೆ ಬಂದು ವ್ಲಾಗ್ ಮಾಡೋಕ್ಕಾಗಿಲ್ಲ, ತುಂಬ ಲೇಟಾಗಿ ಹೋಗಿದ್ದು. ಸೊ ಬಂದಿದ ತಕ್ಷಣ ಹಂಗೆ ಮಲ್ಕೊಂಬಿಟ್ಟೆ ನಾನು, ವ್ಲಾಗ್ ಏನೂ ಮಾಡಿಲ್ಲ. ಅದಕ್ಕೆ ಇವಾಗ ಎಂಡ್ ಮಾಡ್ತಾಯಿನಿ. ವ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ. ಆ್ಯಂಡ್ ಆ್ಯಕ್ಚುಲಿ ತುಂಬ ಚೆನ್ನಾಗೋಯಿತು 2 ಡೇಸ್ ಕೂಡ. ವೀಕೆಂಡ್ ವ್ಲಾಗ್ ನೀವು ನೋಡಿರ್ಬೋದು ತಮ್ನೇಲಲ್ಲಿ ಆಲ್ರೆಡಿ. ಸೊ ಇದು ವೀಕೆಂಡ್ ವ್ಲಾಗ್ ಆಗಿರೋದ್ರಿಂದ ಸ್ಯಾಟರ್ಡೇ ಕೂಡ ತುಂಬ ಚೆನ್ನಾಗೋಯಿತು ಆ್ಯಂಡ್ ಸಂಡೇ ಕೂಡ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಗೈಸ್, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಇನ್ನು ಯಾವ್ಯಾವ ಥರ ಕಂಟೆಂಟ್ ಬೇಕು ಅಂತ ಪ್ಲೀಸ್ ಕಮೆಂಟಲ್ಲಿ ಹೇಳಿ. ಆ್ಯಂಡ್ ನಿಮಗೇನಾದರೂ ಇದು ಮೇಕಪ್ದು ನಾನು ಮಾಡಿದ ಟ್ಯುಟೋರಿಯಲ್ ಬೇಕು ಅಂತ ಅಂದರೆ ಕಮೆಂಟಲ್ಲಿ ಹೇಳಿ. ನೆಕ್ಸ್ಟ್ ಕಮ್ಮಿಂಗ್ ವ್ಲಾಗ್ಸಲ್ಲಿ ಅದನ್ನು ಕೂಡ ಮಾಡಿ ಹಾಕ್ತೀನಿ. ಸೊ ಗೈಸ್, ದಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ಐ ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.